ತಂದೆ ಹಾಕಿಕೊಟ್ಟ ಮಾರ್ಗವೇ ರಾಜಮಾರ್ಗ. ತಂದೆ ಹೇಳಿದ ಮಾತೆ ವೇದವಾಕ್ಯ. ತಂದೆ ಕಲಿಸಿದ ಜನಸೇವೆಯೇ ಪರಮ ಸೇವೆ ಅಂತ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಅದೇ ಕಾಯಕ ಅಂತ ಮುನ್ನಡೆಯುತ್ತಿರುವವರು ನಮ್ಮ ಹೆಮ್ಮೆಯ ಎಚ್.ಕೆ. ಪಾಟೀಲರು, ಅಂದ್ರೆ ಹನುಮಂತಗೌಡ ಕೃಷ್ಣಗೌಡ ಪಾಟೀಲ್. ತಮ್ಮ ತಂದೆ ಹುಲಕೋಟಿ ಹುಲಿ ಎಂದೇ ಕೋಟ್ಯಾಂತರ ಜನರ ಹೃದಯದಲ್ಲಿ ನೆಲೆಸಿರುವ ದಿವಂಗತ ಕೆ.ಎಚ್. ಪಾಟೀಲರು ಹಾಕಿಕೊಟ್ಟ ಭದ್ರ ಬುನಾದಿಯಲ್ಲಿ ಆಲದ ಮರದಂತೆ ಎಚ್.ಕೆ. ಪಾಟೀಲರು ಕೋಟ್ಯಾಂತರ ಬಡ ಜನರಿಗೆ, ರೈತರ ಬಾಳಿಗೆ ನೆರಳಾಗುತ್ತಿದ್ದಾರೆ. ದೀನ ದಲಿತರ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು, ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಸಚಿವರಾಗಿರುವ ಎಚ್.ಕೆ. ಪಾಟೀಲರು ಈ ನಾಡು ಕಂಡಂತಹ ಸಮರ್ಥ ಹಾಗೂ ವಿಭಿನ್ನ ಶೈಲಿಯ ನಾಯಕರು. ವಿವಾದಿತ, ದ್ವೇಷಪೂರಿತ ರಾಜಕೀಯ ಮಾಡದೆ ಸಜ್ಜನ ವ್ಯಕ್ತಿತ್ವದಿಂದಲೇ ರಾಜ್ಯ ಕಾಂಗ್ರೆಸ್ ಪಕ್ಷದ ಧೀಮಂತ ಶಕ್ತಿಯಾಗಿ ಗುರುತಿಸಿಕೊಂಡವರು. ಎಲ್ಲೂ ಹದ ತಪ್ಪದ, ಆದರೆ ತೀಕ್ಷ್ಣ ಮಾತುಗಳಿಂದಲೇ ಎದುರಾಳಿಗಳಿಗೆ ದಿಟ್ಟ ಉತ್ತರ ಕೊಡುವ ಮಹಾಮುತ್ಸದ್ದಿ. ಉತ್ತರ ಕರ್ನಾಟಕ ಭಾಗದ ಜನರ ಆಶಾ ಕಿರಣ, ಸಹಕಾರ ಕ್ಷೇತ್ರದ ಧೀಮಂತ ದೊರೆ, ಅನ್ನದಾತರ ಪಾಲಿನ ಆಶ್ರಯದಾತ ಅಂತಲೇ ಜನರ ಎದೆಯಲ್ಲಿ ಸ್ಥಾನ ಪಡೆದಿರುವ ಎಚ್.ಕೆ. ಪಾಟೀಲರ ಬದುಕೆ ಒಂದು ಅದ್ಭುತ ಪಯಣ. ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಂತೆ ಉಳಿಯುವ ಮೈಲಿಗಲ್ಲು. ಈ ನಾಡು ಕಂಡ ಧೀಮಂತ ನಾಯಕರಾಗಿದ್ದ ಶ್ರೀ ಕೆ.ಎಚ್. ಪಾಟೀಲ್ ಹಾಗೂ ಪದ್ಮಾವತಿಯವರ ಪುತ್ರನಾಗಿ ಎಚ್.ಕೆ. ಪಾಟೀಲರು 1953 ಆಗಸ್ಟ್ 15 ಜನಿಸಿದರು. ಬ್ಯಾಚುಲರ್ ಆಫ್ ಸೈನ್ಸ್ ಹಾಗೂ ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ದೇಶಭಕ್ತಿಯ ಸೈದ್ಧಾಂತಿಕ ತತ್ವಗಳು ಹಾಗೂ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದ ಪಾಟೀಲರು ಪತ್ರಕರ್ತರಾಗಿಯೂ ಕಾರ್ಯನಿರ್ವಹಿಸಿದ ಕೀರ್ತಿ ಹೊಂದಿದ್ದಾರೆ. ಬಳಿಕ ಪತ್ರಿಕೋದ್ಯಮದಿಂದ ರಾಜಕೀಯದತ್ತ ಮುಖ ಮಾಡಿದರು. ಅಲ್ಲಿಂದ ಶುರುವಾದ ರಾಜಕೀಯ ಪಯಣ ಈಗ ರಾಜ್ಯದ ಧೀಮಂತ ನಾಯಕನಾಗಿ ಬೆಳೆಯುವವರೆಗೆ ಸಾಗಿ ಬಂದಿದೆ. ಎಚ್.ಕೆ. ಪಾಟೀಲರು ಬಹಳ ಮೃದು ಸ್ವಭಾವದಿಂದ ಯಾರಿಗೆ ಏನೇ ಹೇಳಬೇಕಾದ್ರೂ ಸಹಿತ ಯಾರಿಗೆ ನೋವು ಉಂಟು ಮಾಡದಂತೆ ಅವರ ಇಡೀ ಜೀವನದಲ್ಲಿ ಇವತ್ತು ಅತ್ಯಂತ ರಾಜ್ಯ ಮಟ್ಟದ ನಾಯಕರಾಗಿ ಎಲ್ಲರಿಂದನೂ ಅವರಿಗೆ ಮನ್ನಣೆ ಸಿಗ್ತಕ್ಕಂಥ ಪ್ರವೃತ್ತಿ ಇವತ್ತು ಅವ್ರಿಗೆ ಸಿಕ್ಕಿದೆ. ಅವರ ಇಡೀ ಜೀವನ ಪ್ರಾಮಾಣಿಕತೆ ಮತ್ತು ಕಮಿಟ್ಮೆಂಟ್ಲಿಂದ ಯಾವುದೇ ಕೆಲಸ ಕೈಗೆತ್ತಿಕೊಂಡಿದ್ರೆ ಅದನ್ನು ಪೂರ್ವಹಿಸ್ತಕ್ಕಂಥ ಮತ್ತು ಯಾರಿಗೂ ನೋವು ಉಂಟು ಮಾಡದಂತೆ ಸಮಾಜಕ್ಕೆ ಉತ್ತಮವಾದಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ದಾರಿ ಇದೆ. ಇದೇ ರೀತಿಯಾಗಿ ಅವರು ಮುಂದುವರಿಬೇಕು. ಸಮಾಜ ಸೇವೆಯ ಅತಿದೊಡ್ಡ ಕನಸು ಹೊತ್ತು ಎಚ್.ಕೆ. ಪಾಟೀಲರು ರಾಜಕೀಯ ರಂಗ ಪ್ರವೇಶಕ್ಕೆ ಮುನ್ನುಡಿ ಬರೆದರು. 1984 ಅಂದರೆ 31ನೇ ವಯಸ್ಸಿಗೆ ಪಾಟೀಲರ ರಾಜಕೀಯ ಇತಿಹಾಸದ ಪುಟ ತೆರೆಯಿತು. 1984 2008 ಪಶ್ಚಿಮ ಪದವೀಧರ ಕ್ಷೇತ್ರದಿಂದ 4 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಹೊಸ ಅಲೆ ಸೃಷ್ಟಿಸಿದರು. 1993 ಮೊದಲ ಬಾರಿಗೆ ಪಾಟೀಲರು ಮಂತ್ರಿ ಪಟ್ಟ ಅಲಂಕರಿಸಿದರು. ಜವಳಿ ಮತ್ತು ಆಹಾರ ಸಂಸ್ಕರಣಾ ಕೈಗಾರಿಕೆಗಳು, ಕೈಗಾರಿಕಾ ಸಹಕಾರ ಸಂಘಗಳ ಸಚಿವರಾಗಿ ಅಮೋಘ ಸಾಧನೆಗೆ ಸಾಕ್ಷಿಯಾದರು. ಪಾಟೀಲರ ಕಾರ್ಯವೈಖರಿ, ಸಮಾಜದ ಏಳ್ಗೆಗಾಗಿ ಕೈಗೊಂಡ ಕಾರ್ಯಗಳು ಜನರ ಮನ ಗೆದ್ದವು. ಇದಾದ ನಂತರ ಮೇಲ್ಮನೆಯ ವಿಪಕ್ಷ ನಾಯಕರಾಗಿಯೂ ಕಾರ್ಯನಿರ್ವಹಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದರು. ಸಾವಿರದ 1999 ದಿವಂಗತ ಎಸ್.ಎಂ. ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆಗ ಎಚ್.ಕೆ. ಪಾಟೀಲರ ಪ್ರಭಾವದ ಅಲೆ, ಜನಪ್ರಿಯತೆ, ಅಭಿವೃದ್ಧಿ ಕಾರ್ಯಗಳ ಕ್ರಾಂತಿಗೆ ಸಚಿವ ಸಂಪುಟದ ಬಾಗಿಲು ತೆರೆಯಿತು. ಜಲಸಂಪನ್ಮೂಲ ಸಚಿವರಾಗಿ 16 ಅಭಿವೃದ್ಧಿ ಕಾರ್ಯ ಕೈಗೊಂಡು ಗಮನ ಸೆಳೆದರು. ಈ ಅವಧಿಯಲ್ಲಿ
ರಾಜ್ಯಾದ್ಯಂತ ನೀರಾವರಿ ವಿಸ್ತರಣೆ ಪರ್ವ ಘಟಿಸಿತು. ಮಳೆ ಬಾರದೆ ರೈತರು ಕಂಗಾಲಾಗಿದ್ದ ಸಂದರ್ಭದಲ್ಲಿ ಪಾಟೀಲರು ಹೊಸದೊಂದು ಐತಿಹಾಸಿಕ ಸಾಹಸ ಕೈಗೆತ್ತಿಕೊಂಡರು. ರಾಜ್ಯದ ಕೆಲ ಭಾಗಗಳಿಗೆ ಮಳೆ ಬರದೆ ಬೆಳೆ ಬತ್ತಿ ಹೋಗುವ ಸಂಕಷ್ಟ ಕಾಲದಲ್ಲಿ ಕೃತಕ ಮಳೆ ತರಿಸುವ ಮೂಲಕ ಬಿತ್ತನೆಯನ್ನು ಮೊದಲ ಬಾರಿಗೆ ರಾಜ್ಯಕ್ಕೆ ಪರಿಚಯಿಸಿ ಹೊಸ ಅಲೆ ಸೃಷ್ಟಿಸಿದರು. ಇದಾದ ನಂತರ 2003ರಿಂದ 2004ರವರೆಗೆ ಕೃಷಿ ಸಚಿವರಾಗಿ ರೈತರ ಅಭಿವೃದ್ಧಿಗೆ ಪಣ ತೊಟ್ಟರು. 2004ರಿಂದ 2006ರವರೆಗೆ ಧರಮ್ ಸಿಂಗ್ ಸರ್ಕಾರದಲ್ಲಿ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿಗಳಾಗಿ ಶ್ಲಾಘನೀಯ ಸೇವೆ ಸಲ್ಲಿಸಿದರು. ಇದರ ನಡುವೆ ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ತಲೆದೋರಿತ್ತು. ಆಗ ಜನರ ನೆರವಿಗೆ ಧಾವಿಸಿದ ಪಾಟೀಲರು 1 ರೂಪಾಯಿಗೆ 5 ಲೀಟರ್ ಶುದ್ಧ ಕುಡಿಯುವ ನೀರು ನೀಡುವ ಯೋಜನೆಯನ್ನು ಸ್ವಂತ ಹಣದಲ್ಲಿ ಜಾರಿಗೆ ತಂದು ಸಹಕಾರಿ ವಲಯಕ್ಕೆ ಭದ್ರ ಬುನಾದಿ ಹಾಕಿದರು. ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದ ಪಾಟೀಲರು ವಿಧಾನಸಭೆ ಪ್ರವೇಶಿಸಲು ಸಜ್ಜಾದರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಗದಗ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರು. ಆ ಎಲೆಕ್ಷನ್ನಲ್ಲಿ ಪಾಟೀಲರು ಸೋಲು ಕಂಡರೂ ವಿರಮಿಸಲಿಲ್ಲ. ಜನಸೇವೆಗಾಗಿ, ಪಕ್ಷ ಸಂಘಟನೆಗಾಗಿ ಛಲಬಿಡದ ಭೀಮನಂತೆ ದುಡಿದರು. ಅವರ ಕಾರ್ಯಕ್ಷಮತೆ, ಸಂಘಟನಾ ಚಾತುರ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರೀ ಗಮನ ಸೆಳೆಯಿತು. 2013ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಟೀಲರು ಮತ್ತೆ ಅಖಾಡಕ್ಕೆ ಧುಮುಕಿ ಗೆಲುವಿನ ಬಾವುಟ ಹಾರಿಸಿದರು. ಅಲ್ಲಿಂದ ಶುರುವಾದ ಗೆಲುವಿನ ಪಯಣ ಇಲ್ಲಿಯವರೆಗೂ ಯಶಸ್ಸಿನ ಉತ್ತುಂಗದಲ್ಲಿ ಸಾಗುತ್ತಿದೆ. 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿ ಹಳ್ಳಿಗಳಿಗೆ ಅಭಿವೃದ್ಧಿಯ ಪಥ ನಿರ್ಮಿಸಿದರು. 2015-16ನೇ ಸಾಲಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸ ದಾಖಲೆ ಬರೆದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಸತತವಾಗಿ 4 ವರ್ಷಗಳ ಕೇಂದ್ರ ಸರ್ಕಾರದಿಂದ ಈ ಪ್ರಶಸ್ತಿ ಲಭಿಸಿ ಹಿರಿಮೆ ಹೆಚ್ಚಿಸಿತು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 2017ರಲ್ಲಿ ಲಕ್ನೋದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ವೇಳೆ ಈ ಪ್ರಶಸ್ತಿಯನ್ನು ಪಾಟೀಲರಿಗೆ ಪ್ರದಾನ ಮಾಡಿ ಗೌರವಿಸಿರುವುದು ಹೆಮ್ಮೆಯ ಸಂಗತಿ. ತಂದೆಯವರು ಬೇರೆ, ಇವರು ಬೇರೆ. ತಂದೆಯವರು ಅದು ಬೇರೆ, ಒಂದು ಕಡ್ತು 2 ತುಂಡು ಅವರು. ಇವ್ರದಿಲ್ಲ. ಇವರು ಸ್ವಲ್ಪ ಸೂಕ್ಷ್ಮವಾಗಿ ಅವರಂಗ ಇಲ್ಲ, ಅವ್ರಿಗೆ ಹಂಗಿದ್ದಿದ್ರು ಸೂಕ್ಷ್ಮವಾಗಿ ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆಯ ಹೆಸರು ತಗೊಂಡಾರ, ನಾನ್ ಕರಪ್ಟ್ ಮನುಷ್ಯ, ರಾಜ್ಯಕ್ಕೊಬ್ಬ ಮಾದರಿ ಆದಂಥ ರಾಜಕಾರಣಿ. ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಎಚ್ ಕೆ ಪಾಟೀಲ್ ಬಗ್ಗೆ. 72 ವರ್ಷ ವಸಂತವನ್ನು ಮುಗಿಸ್ತಾರೆ. ದೇವರವ್ರ ಆಯುರ್ವೇದ ಕೊಡಲಿ, ಇನ್ನೂ 100 ಕಾಲ ಬಾಳಲಿ ಅಂತ ತಿಳ್ಕೊಂಡೇಳಿ ದೇವರಲ್ಲಿ ಶುಭವನ್ನು ಹಾರೈಸ್ತೀನಿ. ಇಂಥ ರಾಜಕಾರಣಿಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮತ್ತೆ ಇಂಥವ್ರನ್ನ ನೋಡಿ ಕಲಿಯುವಂಥ ರಾಜಕಾರಣಿ, ಯುವ ರಾಜಕಾರಣಿ ಆಗಲಿ ಅಂತೇಳಿ ಮತ್ತೊಂದು ಸಾರಿ ಶುಭವನ್ನು ಹಾರೈಸ್ತೀನಿ. ವಿಧಾನಮಂಡಲದ ಕಲಾಪದಲ್ಲಿ ಪಾಟೀಲರದ್ದೇ ಒಂದು ವಿಭಿನ್ನ ಶೈಲಿ. ಆಡಳಿತ ಪಕ್ಷದಲ್ಲಿರಲಿ, ವಿರೋಧ ಪಕ್ಷದಲ್ಲಿರಲಿ, ಸದನಕ್ಕೆ ಗೌರವ ಘನತೆಯನ್ನು ಯಾವಾಗಲೂ ಕಾಪಾಡಿಕೊಂಡು ಬಂದವರು. ಸದನದಲ್ಲಿ ಪಾಟೀಲರು ನಡೆದುಕೊಳ್ಳುವ ರೀತಿ, ವಿರೋಧ ಪಕ್ಷದ ನಾಯಕರನ್ನು ಧೈರ್ಯದಿಂದ ತೀಕ್ಷ್ಣ ಮಾತಿನಲ್ಲಿ ನಿಭಾಯಿಸುವ ರೀತಿ ಸ್ವತಃ ಹಲವು ಸಭಾಧ್ಯಕ್ಷರ ಮನಸ್ಸು ಗೆದ್ದಿದೆ. ಪಾಟೀಲರ ಇಂತಹ ಗುಣ, ನಡವಳಿಕೆ ಯುವ ಪೀಳಿಗೆ ಮತ್ತು ಯುವ ನಾಯಕರಿಗೆ ಯಾವಾಗಲೂ ಮಾದರಿ. ಅವರು ದೀರ್ಘಕಾಲ ರಾಜಕೀಯದ ಆ ಒಂದು ಸೇವೆ ಸಂದರ್ಭದಲ್ಲಿ ವಿವಿಧ ಹಂತದ ನಾಯಕತ್ವವನ್ನು ನಾವಿತ್ತು ನೋಡಿಕೊಂಡಿದ್ದೇವೆ. ಅದು ಆಡಳಿತ ಪಕ್ಷದಲ್ಲಿ ಮಂತ್ರಿಯಾಗಿರಲಿ, ಪ್ರತಿಪಕ್ಷದಲ್ಲಿ ಸದಸ್ಯರಾಗಿ ಮತ್ತು ಮುಖಂಡರಾಗಿರಲಿ, ಆ ಒಂದು ಸಂದರ್ಭಕ್ಕೆ ಯಾವ ರೀತಿ ಇವತ್ತು ಅವರ ಆ ಸ್ಥಾನಕ್ಕೆ ಗೌರವ ತಗೊಂಡು ಕೆಲಸ ಮಾಡಬೇಕಾ, ಎಲ್ಲ ರೀತಿಯ ಗೌರವದ ಕೆಲಸ ಇವತ್ತು ಮಾಡಿದ್ದಾರೆ. ಅದು ಇವತ್ತು ನಾನು ಸ್ಪೀಕರ್ ಆಗಿ, ಅವರು ನಮ್ಮ ಸಂಸದೀಯ ಪಾರ್ಲಿಮೆಂಟರಿ ಮತ್ತು ಲಾ ಅಫೇರ್ ಮಿನಿಸ್ಟರ್ ಆಗಿ ವಿಶೇಷ ಒಡನಾಟ ಇಟ್ಟುಕೊಂಡು ಇಡೀ ಸರ್ಕಾರವನ್ನು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯ ಸರ್ಕಾರಕ್ಕೆ ಒಂದು ಬೆಂಗಾವಲಾಗಿ ಇವತ್ತು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮಧ್ಯೆ ಒಂದು ಕೊಂಡಿಯಾಗಿ ಯಾವ ರೀತಿ ಆ ಒಂದು
ಸಚಿವ ಸ್ಥಾನದ ಆ ಒಂದು ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿಕೊಂಡು ಅದನ್ನು ಹೇಗೆ ನಿಭಾಯಿಸಬೇಕು, ಆ ಜಟಿಲ ಸಂದರ್ಭ ಹೇಗೆ ಅದನ್ನು ತಿಳಿಗೊಳಿಸಿಕೊಂಡು ಹೋಗಿ ಉತ್ತಮವಾದ ವಾತಾವರಣ ಅಸೆಂಬ್ಲಿ ನಿರ್ಮಾಣ ಮಾಡಬೇಕು, ಇದೆಲ್ಲವೂ ಕೂಡ HK ಪಾಟೀಲ್ ಚಾಕಚಕ್ಯತೆ ನಾನು ಇವತ್ತು ನೋಡಿಕೊಂಡು ಇವತ್ತು ಬಂದಿದ್ದೇವೆ. ತಾವೆಲ್ಲರಿಗೂ ಇದನ್ನು ಇವತ್ತು ನೋಡಿದ್ದೀರಿ. ಆದ ಕಾರಣ ನಾನೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವೆಲ್ಲರೂ ಕೂಡ ಇಂತಹ ಹಿರಿಯ ನಾಯಕರ ಆದಂಥ HK ಪಾಟೀಲ್ ಅವರು ಇರಲಿ, ಅದು ಹಿರಿಯ ಬೇರೆ ಬೇರೆ ನಾಯಕರು ಇರ್ತಾರೆ, ಅದರಲ್ಲಿ ಇವರ ಒಂದು ಪುಸ್ತಕವನ್ನು ಅಥವಾ ಅವರ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬಲ್ಲಿ ಹೋಗಿ ಅವರು ಕೊಡುವಂಥ ಭಾಷಣಗಳನ್ನು ಅಥವಾ ಸಮಸ್ಯೆ ಬಂದಾಗ ಅವರು ಬಗೆಹರಿಸುವಂಥ ಒಂದು ವಿಧಾನವನ್ನು ನಾವೆಲ್ಲರೂ ಕೂಡ ಅದನ್ನು ನೋಡಿ ಅದನ್ನು ಅರ್ಥ ಮಾಡಿ ಅಳವಡಿಸಿಕೊಂಡ್ರೆ ನಾವು ಉತ್ತಮವಾದ ನಾಯಕತ್ವ ಬೆಳಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಪಾಟೀಲರ ಸ್ವಕ್ಷೇತ್ರ ಮತ್ತು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಪ್ರದೇಶಗಳು ಮಳೆಯಾಶ್ರಿತ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಅನ್ನದಾತರ ಬದುಕೆ ಬರಡಾಗಿರುತ್ತದೆ. ಒಂದೊಮ್ಮೆ ಮಳೆ ವಿಪರೀತವಾಗಿ ಸುರಿದರೆ ಭೀಕರ ಪ್ರವಾಹಕ್ಕೆ ಸಾಕ್ಷಿಯಾಗುತ್ತದೆ. ತುಂಗಭದ್ರಾ ನದಿ, ಮಲಪ್ರಭಾ ನದಿ, ಬೆಣ್ಣೆ ಹಳ್ಳಗಳ ಬೋರ್ಗರೆತಕ್ಕೆ ರೈತರ ಜಮೀನು ಮನೆಗಳೆಲ್ಲ ಜಲಾವೃತ ಆಗಿಬಿಡುತ್ತವೆ. ಇಂತಹ ಸಂಕಷ್ಟ ಕಾಲದಲ್ಲಿ ಅವರ ನೆರವಿಗೆ ಧಾವಿಸೋದೇ HK ಪಾಟೀಲರು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಖುದ್ದು ಪಾಟೀಲರು ಭೇಟಿ ನೀಡಿ ಜನರ ಕಷ್ಟ ಆಲಿಸಿದ್ದಾರೆ. ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಿದ್ದಾರೆ. ಕೊಚ್ಚಿಹೋದ ಬದುಕನ್ನು ಮರು ನಿರ್ಮಿಸಿಕೊಟ್ಟಿದ್ದ ಪಾಟೀಲರ ಹೃದಯವಂತಿಕೆಯನ್ನು ಎಂದೆಂದಿಗೂ ಮರೆಯುವಂತಿಲ್ಲ. HK ಪಾಟೀಲರ ತಂದೆಯವರಾದ KH ಪಾಟೀಲರು ಸಹಕಾರ ಕ್ಷೇತ್ರದ ಭೀಷ್ಮ ಅಂತಲೇ ಖ್ಯಾತಿ ಪಡೆದಿದ್ದರು. ಅವರ ಮಾರ್ಗದಲ್ಲೇ ಈಗ HK ಪಾಟೀಲರ ಪಯಣ ಸಾಗುತ್ತಿದೆ. ಬಡವರಿಗಾಗಿ ರೈತರಿಗಾಗಿ ಸ್ಥಾಪಿಸಿದ್ದ ಟೆಕ್ಸ್ಟೈಲ್ ಮಿಲ್ಸ್, ರೈಸ್ ಮಿಲ್ಸ್, ಕೋಆಪರೇಟಿವ್ ಸೊಸೈಟಿಗಳು, ಸಕ್ಕರೆ ಕಾರ್ಖಾನೆಗಳು, ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ, ರಾಜರಾಜೇಶ್ವರಿ ವಿದ್ಯಾನಿಕೇತನ ಸಂಸ್ಥೆಗಳು ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು HK ಪಾಟೀಲರ ಮಾರ್ಗದರ್ಶನದಲ್ಲಿ ಬಡವರ ಸೇವೆ ಮಾಡುತ್ತಿವೆ. ಇಷ್ಟೆಲ್ಲಾ ಸಾಧನೆ ಮಾಡಿದ ಈ ನಾಡು ಕಂಡಂತಹ ಶ್ರೇಷ್ಠ ಹಾಗೂ ಉತ್ತರ ಕರ್ನಾಟಕ ಭಾಗದ ಭಾಗ್ಯ ವಿಧಾತ ಪಾಟೀಲರಿಗೆ ಈಗ ಜನ್ಮದಿನದ ಸಂಭ್ರಮ. ಪಾಟೀಲರ ಹುಟ್ಟುಹಬ್ಬವನ್ನು ಗದಗ ಕ್ಷೇತ್ರದ ಮತದಾರರು, ಬಡವರು, ರೈತರು ತಮ್ಮ ಹಬ್ಬದಂತೆ ಆಚರಿಸುತ್ತಿದ್ದಾರೆ. ಪಾಟೀಲರ ಹುಟ್ಟುಹಬ್ಬವನ್ನು ಗದಗ ಕ್ಷೇತ್ರದ ಮತದಾರರು, ಬಡವರು, ರೈತರು ತಮ್ಮ ಹಬ್ಬದಂತೆ ಆಚರಿಸುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ, ಬಡವರ ಅಭಿವೃದ್ಧಿಗೆ ಕೈಗೊಂಡ ಯೋಜನೆಗಳು, ರೈತರ ನೆಮ್ಮದಿಯ ಜೀವನಕ್ಕೆ ನಾಂದಿ ಹಾಡಿದ ಯೋಜನೆಗಳ ಹೆಸರಿನಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಅವರು ಯಾವಾಗಲೂ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಲ್ಲ. ನಾವೇ ಅಭಿಮಾನಿಗಳು, ಅವರ ಸ್ನೇಹಿತರು ಎಲ್ಲರೂ ಅವರಿಗೆ ಭಾಳಂದ್ರೆ ಶುಭಾಶಯಗಳನ್ನು ಹೇಳತಕ್ಕಂಥ ಒಂದು ವ್ಯವಸ್ಥೆ. ಅಂತ ಒಬ್ಬ ಅಪ್ರತಿಮ ನಾಯಕ, ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅವರು ಅಲ್ಲಿ ಒಬ್ಬ ರಾಜಕಾರಣಿ ಕೆಲವು ವಿಚಾರಗಳನ್ನ ಕಲೀಲೇಬೇಕಾಗುತ್ತೆ. ಒಂದು ಪಾರದರ್ಶಕತೆ ಬಗ್ಗೆ ಹೆಚ್ಚು ವಿಚಾರವನ್ನ ಇಟ್ಕೊಂಡಿದ್ದಾರೆ. ಅವರಿಗೆ ಸಿಕ್ಕಂತ ಅಧಿಕಾರದಲ್ಲಿ ಅನೇಕ ಮಹತ್ವದ ನಿರ್ಧಾರಗಳನ್ನ ಇಡೀ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ಬೇಕನ್ನೋ ವಿಚಾರವನ್ನು ಕೂಡ ಸನ್ಮಾನ್ಯ HK ಪಾಟೀಲ್ ತೆಗೆದುಕೊಂಡಂತ ಉದಾಹರಣೆಗಳದಾವ. ಉದಾಹರಣೆಗೆ ನಾವೆಲ್ಲ ಏನು ಈ PWD ನೀರಾವರಿ ಇಲಾಖೆಯ ಅವರು ನೀರಾವರಿ ಇಲಾಖೆ ಸಚಿವರಿದ್ದಾಗ ಈ ಟೆಂಡರ್ ತೆಗಿತಕ್ಕಂಥ ಒಂದು ವ್ಯವಸ್ಥೆ ಅದನ್ನ ಪೂರ ಏಕದಮ್ 1 ಲಕ್ಷ 2 ಲಕ್ಷಗೆ ಇಳಿಸ್ತಂತ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಹೀಗೆ ಆಡಳಿತದ ಸುಧಾರಣೆ ಬಗ್ಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಇವತ್ತು ನಮ್ಮ ಜೊತೆ ಬಹಳ ಒಳ್ಳೆ ರೀತಿಯಿಂದ ಒಡನಾಟ. ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವ HK ಪಾಟೀಲರು ರಾಜ್ಯದ ಹಿತ, ಜನರ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2023ರಿಂದ ಇಲ್ಲಿಯವರೆಗೂ 16 ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ನ್ಯಾಯಕ್ಕಾಗಿ ಅಲೆದಾಡಿ ಸುಸ್ತಾಗಿದ್ದ ಜನರಿಗೆ
ತ್ವರಿತ ಗತಿಯಲ್ಲಿ ನ್ಯಾಯ ಸಿಗಲಿ ಅಂತ ಎಚ್.ಕೆ. ಪಾಟೀಲರ ನೇತೃತ್ವದಲ್ಲಿ ಹೊಸ ತಿದ್ದುಪಡಿ ತರಲಾಗಿದೆ. ಸಿವಿಲ್ ಪ್ರಕರಣಗಳ ತ್ವರಿತ ವಿಲೇವಾರಿ ಮತ್ತು ಶೀಘ್ರ ನ್ಯಾಯ ಒದಗಿಸುವ ಕೇಂದ್ರ ಸರ್ಕಾರದ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಾಯ್ದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿ ತಂದಿದೆ. ಇದರಿಂದಾಗಿ ಸಹಸ್ರಾರು ಜನರಿಗೆ ಅತಿ ಕಡಿಮೆ ಅವಧಿಯಲ್ಲಿ ನ್ಯಾಯ ದೊರಕಿಸಲು ಪಾಟೀಲರು ಶ್ರಮಿಸಿದ್ದಾರೆ. ಟೂರಿಸಂ ಅಭಿವೃದ್ಧಿಗೆ 10 ಹಲವು ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಗ್ಯಾರಂಟಿ ಸಾಕಾರ ಬಡವರ ಪ್ರವಾಸೋದ್ಯಮಕ್ಕೆ ಶ್ರೀಕಾರ, ಪ್ರವಾಸೋದ್ಯಮ ನೀತಿ ಯಶಸ್ಸಿಗೆ 1,350 ಕೋಟಿ, ಪ್ರವಾಸೋದ್ಯಮದಲ್ಲಿ 1.5 ಲಕ್ಷ ಉದ್ಯೋಗ ಸೃಷ್ಟಿಗೆ ಪಣ ತೊಟ್ಟಿದ್ದಾರೆ. ಪ್ರವಾಸೋದ್ಯಮಕ್ಕೆ 5 ವರ್ಷಕ್ಕೆ 8,000 ಕೋಟಿ ರೂಪಾಯಿ ಹೂಡಿಕೆ ಗುರಿ ಹೊಂದಿದ್ದು, ಲಕ್ಕುಂಡಿ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. 20 ಕೋಟಿ ವೆಚ್ಚದಲ್ಲಿ 29 ಸ್ಮಾರಕಗಳ ಸಂರಕ್ಷಣೆ ಸೇರಿದಂತೆ 16 ಸ್ಕೀಮ್ಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಪಾಟೀಲರು ಹೊಸ ಕ್ರಾಂತಿಗೆ ಸಾಕ್ಷಿಯಾಗಿದ್ದಾರೆ. ಈ ಪ್ರವಾಸೋದ್ಯಮ ಕಾನೂನು ಸಚಿವರು ಇದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ಗುಣ ಏನಂದ್ರೆ ಸಜ್ಜನರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಅಷ್ಟೇ ನಿಷ್ಠರು ಅದರ ನಿರ್ಣಯಿತರುವಾಗ ಒಳ್ಳೆ ಚಾರಿತ್ರ್ಯ ಇದೆ. ಇದು ಬಹಳ ಮಹತ್ವ. ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಈ ಎಲ್ಲ ಗುಣ ಬಹಳಷ್ಟು ರಾಜಕಾರಣಿಗಳಿಗೆ ಇರುವುದಿಲ್ಲ. ಎಚ್.ಕೆ. ಪಾಟೀಲ್ಗೆ ತಾಳ್ಮೆ ಅದೇ. ಬೇರೆಯವ್ರು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಏನು ಸಲಹೆ ಅವ್ರಿಗೆ ಕೇಳುವ ಗುಣ ಅದೇ. ಅದು ಸರಿ ಇದ್ರೆ ಅನುಷ್ಠಾನ ತರುವ ಗುಣ ಅದೇ. ಅದು ಬಹಳ ಮಹತ್ವದ್ದು. ಅದು ಮಾಡೋದು ಬಹಳ ವಿರಳ ರಾಜಕಾರಣಿಗಳು ನನ್ನ ಅನುಭವದಲ್ಲಿ. ಯಾಕಂದ್ರೆ ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ 1971ನೇ ಇಸ್ವಿಯಲ್ಲಿ 55 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ನಾನೇನೆ. ಹಾಗಾಗಿ 15 ಆಗಸ್ಟ್ 72ನೇ ಇಸ್ವಿಯಲ್ಲಿ ಹುಟ್ಟಿದ್ದು. 15 ಆಗಸ್ಟ್ ಬಹಳ ಪವಿತ್ರವಾದ ದಿನ ಈ ರಾಷ್ಟ್ರಕ್ಕೆ. ಬ್ರಿಟಿಷರು ಓಡಿಸಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ, ಅಂತ ಒಂದು ಪವಿತ್ರವಾದ ದಿನ. ಅವ್ರು ಹುಟ್ಟಿದ್ದು ಅವರ ಭಾಗ್ಯ. ಅದರಲ್ಲಿ ಅವರು ಪೂಜೆ ತಾಯಿ ತಂದೆಯವರು ಬಹಳ ಸರಳ ಸಜ್ಜನರು. ಹಾಗಾಗಿ ತಾಯಿ ತಂದೆಯವರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ಅವ್ರು ಬೆಳೀತಾ ಇದ್ದಾರೆ. ನನಗೆ ಭಾಳ ಆತ್ಮೀಯರು. ಮತ್ತು ನಾ ಏನೂ ಹೇಳಿದ್ರು ಸಹ ಇವತ್ತು ತನಕ ಅವರು ಇಲ್ಲ ಅಂತ ಹೇಳಿಲ್ಲ, ಒಂದು ಶಬ್ದ ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿಲ್ಲ. ಹಾಗಾಗಿ ದೇವಿ ತುಳಜಾಭವಾನಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ, ಆಯುಷ್ಯ ಕೊಟ್ಟು ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ ಅವ್ರು ಬೆಳೀಲಿ ಅಂತ ನನ್ನ ಮನೆತನ ದೇವಿ, ನನ್ನ ದೇವಿ ಆದಂಥ ತುಳಜಾಭವಾನಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಪಾಟೀಲರಿಗೆ ವಯಸ್ಸು ಅನ್ನೋದು ಕೇವಲ ನಂಬರ್ ಮಾತ್ರ. ಅವರ ಕಾಯಕ, ದಣಿವರಿಯದ ಶ್ರಮಕ್ಕೆ ವಯಸ್ಸು ಎಂದೆಂದಿಗೂ ಅಡ್ಡಿಯಾಗಿಲ್ಲ, ಅಡ್ಡಿಯಾಗುವುದೂ ಇಲ್ಲ. ಜನರಿಗಾಗಿ, ಕ್ಷೇತ್ರಕ್ಕಾಗಿ, ನಾಡಿನ ಅಭಿವೃದ್ಧಿಗಾಗಿ ಸದಾ ಹಾತೊರೆಯುವ ಅಮೂಲ್ಯವಾದ ಜೀವ ಅಂದ್ರೆ ತಪ್ಪಾಗಲಾರದು. ಹಲವು ಅತ್ಯುನ್ನತ ಹುದ್ದೆಗಳನ್ನು ಇದುವರೆಗೆ ನಿಭಾಯಿಸಿದ್ದರೂ ಇನ್ನಷ್ಟು ಮಹತ್ವದ ಜವಾಬ್ದಾರಿಗಳು ಇವರಿಗೆ ಒಲಿದು ಬಂದು ಸಮಸ್ತ ನಾಡಿಗೆ ಎಚ್.ಕೆ. ಪಾಟೀಲರ ಕೊಡುಗೆ ಲಭ್ಯವಾಗಲಿ ಅನ್ನೋದು ಅಭಿಮಾನಿಗಳ ಹಾರೈಕೆ. ಉತ್ತರ ಕರ್ನಾಟಕ ಭಾಗದ ಸಮಸ್ತ ಜನತೆಗೆ ಒಂದು ದೊಡ್ಡ ಕನಸಿದೆ. ಮಂತ್ರಿ ಸ್ಥಾನದಿಂದ ಹಿಡಿದು ಪಕ್ಷ ವಹಿಸಿದ ಅತ್ಯುನ್ನತ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರುವ ಪಾಟೀಲರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವ ಆಸೆ. ಸಿಎಂ ಆಗಿ ಆಡಳಿತ ಮಾಡುವುದನ್ನು ಕಣ್ತುಂಬಿಕೊಳ್ಳುವ ಕನಸು. ಆ ಕನಸು ಬೇಗ ನನಸಾಗಲಿ ಅನ್ನೋದು ಅಭಿಮಾನಿಗಳ ಆಶಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.